respected dignitaries on the dais, the chief guest of today's event, Professor N. Krishna Gaudare, the guest of honor, Dr. Shamu Shishankarpaji and Mr. S.S. Mallikarjun. Both of them couldn't be here, but their wishes and blessings are always with you. And Dr. Vasundhara Sivannama, Dr. I.N. Ali sir, and all the HODs of various departments, dear parents, faculty of College of Dental Science, and most importantly, the graduates of today's event, the 2019 batch. So good morning once again. How are you feeling right now? On top of the world? Yes. So it's very nostalgic whenever I come and attend any dental college event, because the memory lane, it goes back around 25-30 years now. I was in the batch of 93-94, and most of the faculty here were also teaching. I was their student as well, and it's really very interesting dental course. Now, I accidentally landed up doing BDS. In my high school, now how many of you wanted to do medicine and have joined BDS? Please raise your hands. Everyone, I think. Okay. That is the same case, even with me and with you as well. So, in my high school, I always wanted to become a doctor and serve society. But ಆಮೇಲೆ ಏನಾಯ್ತು, ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತಾ? ಸೊ ಈ ಆಡಿಯನ್ಸ್ನಲ್ಲಿ ಯಾರೇ ಕನ್ನಡ ಅರ್ಥ ಆಗಲ್ಲ? ಓಕೆ. ಸೊ ಈಗ ಏನಾಗಿತ್ತು ಅಂದರೆ, ಇವನ್ ಆಸ್ ಎ ಸ್ಟೂಡೆಂಟ್, ಹೈಸ್ಕೂಲ್ ಸ್ಟೂಡೆಂಟ್ MBBS ಮಾಡಬೇಕು ಅಂತ ಒಂದು ದೊಡ್ಡ ಕನಸಿತ್ತು. ಅದಾದಮೇಲೆ ಏನಾಯಿತು, ವಿ ಆಲ್ ಹ್ಯಾಡ್ CET ಕೌನ್ಸಿಲಿಂಗ್ ಆ ಟೈಮಲ್ಲಿ. ಸೊ ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗಲಿಲ್ಲ. ದ ಲಾಸ್ಟ್ ಇನ್ ದ ಲಿಸ್ಟ್ ಆಫ್ ಮೆಡಿಕಲ್ ಕಾಲೇಜಸ್ ವಾಸ್ ಅವೈಲೇಬಲ್. ಸೊ ಹಾಗಾಗಿ ಐ ಹ್ಯಾಡ್ ಟು ಆಪ್ಷನ್ ಸೆಲೆಕ್ಟ್ 5 ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್. ಬಟ್ ಬೇಡ, ನಮ್ಮ ದಾವಣಗೆರೆಯಲ್ಲಿರುವಂತಹ, ನಾನು ದಾವಣಗೆರೆಯವಳೆ, ಇದೇ ಕಕ್ಕಡಗೋಡದಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಇಲ್ಲೇ ನಮ್ಮ ನಂಬರ್ 1 ಮೆಡಿಕಲ್ ಕಾಲೇಜ್, ಐ ಥಿಂಕ್ ಧಾರವಾಡ ಆ್ಯಂಡ್ ದಾವಣಗೆರೆ ಆ ಟೈಮಲ್ಲಿ ದೇವರ್ ದ ಪ್ರಿಫರೆನ್ಸಸ್. ಸೊ ದಾವಣಗೆರೆ ಸೆಲೆಕ್ಟ್ ಮಾಡಿ ಇಲ್ಲೇ ಓದಿ, ಐ ಸ್ಟಿಲ್ ರಿಮೆಂಬರ್ ಮೇಕಿಂಗ್ ದಟ್ ಬ್ಲಾಗ್. Is it still a practice? Dental materials on it, making that perfect POP block, right, with the spatula and creating that mixing, and then it was really very nostalgic. Quantum head ಮೇಲೆ ವರ್ಕ್ ಮಾಡೋದು, ಆಮೇಲೆ ಲ್ಯಾಬ್ನಲ್ಲಿ ವರ್ಕ್ ಮಾಡೋದು, ಆಮೇಲೆ ಒಂದು ಟೂತ್ ಫಿಲ್ಲಿಂಗಿಗೆ ಒಂದು ಟೀತ್ ಹುಡ್ಕೊಂಡು ಹೋಗ್ಬೇಕು ಅಲ್ವಾ? ಸೊ ಎಲ್ಲೆಲ್ಲಿ ಹೋಗಿದ್ದೀರಾ, ಯಾವ ಅಟೆಂಡರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಟೀತ್ನ ಕರೆಕ್ಟ್ ಮಾಡ್ಕೊಂಡಿದ್ದೀರಾ, ಸ್ಕಲ್ನ ಕರೆಕ್ಟ್ ಮಾಡ್ಕೊಂಡಿದ್ದೀರಾ. ಸೊ ಆಲ್ ದಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನಾವು ಆಫ್ಟರ್ ದಟ್ ಏನಾಯಿತು ಅಂದರೆ, ಫಸ್ಟ್ ಐ ಟಾಕ್ ಅಬೌಟ್ ಮೈಸೆಲ್ಫ್ ಆ್ಯಂಡ್ ದೆನ್ ಐ ಕಮ್ ಟು ಯು ಸ್ಟೂಡೆಂಟ್ಸ್. ಸೊ ಆಗ ಮಾಡ್ತಾ ಇದ್ದಾಗ ಐ ಫಿನಿಶ್ ಮೈ BDS. ಐ ಗಾಟ್ ಮ್ಯಾರಿಡ್ ಇನ್ ದ ಫೈನಲ್ ಇಯರ್ ಟು ಮಿಸ್ಟರ್ Mallikarjun, and then started another innings and learnings together. So both of them are into politics, Appaji and Mallikarjun. ಸೊ ಅವ್ರ ಜೊತೆ ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಆಯಿತು. MLA MP ಎಲೆಕ್ಷನಲ್ಲಿ ಕ್ಯಾನ್ವಸಿಂಗ್ ಮಾಡೋದು, ಜೊತೆಗೆ ಇಲ್ಲಿ ಸುಮಾರು ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದೀರಾ. ನಿಮ್ಮ ಜೊತೆ ಎಲ್ಲ ನಾವು ಮನೆ ಮನೆಗೆ ಹೋಗಿ ಜನಸಾಮಾನ್ಯರಲ್ಲಿ ಮಾತಾಡಿಸ್ಕೊಂಡು ವೋಟ್ ಅಪೀಲ್ ಮಾಡ್ತಾ ಇದ್ವಿ. ನಮ್ಮ ಎಲೆಕ್ಷನಲ್ಲಿ ನಮ್ಮ ಸಂಸ್ಥೆಯವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಮೊನ್ನೆ ನಡೆದ ಚುನಾವಣೆಗೆ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ರೂ ದಿಸ್ ಪ್ಲಾಟ್ಫಾರ್ಮ್ ಐ ವುಡ್ ಅಗೇನ್ ಲೈಕ್ ಟು ಸೇ ಥ್ಯಾಂಕ್ ಯು ಟು ಈಚ್ ಒನ್ ಆಫ್ ಯು ಫಾರ್ ಸಪೋರ್ಟಿಂಗ್ ಅಸ್ ಆಸ್ ಫ್ಯಾಮಿಲಿ. ಅದಾದಮೇಲೆ ಸೊ ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಮಾಡ್ತಾ ಮಾಡ್ತಾ 2017ನಲ್ಲಿ ಏನಾಯಿತು ಅಂದರೆ, ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಡೂ PG. ಐ ಕೆಪ್ಟ್ ಪೆಸ್ಟಿಂಗ್ ಮೈ ಹಸ್ಬೆಂಡ್, ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ. ಬಟ್ ದೆನ್ ಲೈಫ್ ಹ್ಯಾಡ್ ಅದರ್ ಪ್ಲಾನ್ಸ್ ಫಾರ್ ಮೀ. ಅದಾದಮೇಲೆ 2017ನಲ್ಲಿ ಹೆಲ್ತ್ ಕ್ಯಾಂಪ್ ಶುರು ಮಾಡಿದ್ವಿ ಇನ್ ಆ್ಯಂಡ್ ಅರೌಂಡ್ ದಾವಣಗೆರೆ ಸಿಟಿ. ಸುಮಾರು 20ಕ್ಕೂ ಹೆಚ್ಚು ಕ್ಯಾಂಪ್ಸ್ ಮಾಡಿ ಅರೌಂಡ್ 25,000 ಪೀಪಲ್ ವಾಸ್ ಸ್ಕ್ರೀನ್ ಡ್ಯೂರಿಂಗ್ ದೀಸ್ ಹೆಲ್ತ್ ಕ್ಯಾಂಪ್ಸ್. ಅದಾದಮೇಲೆ SSK ಟ್ರಸ್ಟ್ ಅಂತ ಮಾಡಿದ್ವಿ. ಡಾಕ್ಟರ್ ಶಾಮು ಶಿವಶಂಕರಪ್ಪಾಜಿ ಅವರ ಹೆಸರಿನಲ್ಲಿ SSK ಟ್ರಸ್ಟ್ ಅಂತ ಶುರು ಮಾಡಿ ಜನರಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಉಚಿತ ಡಯಾಲಿಸಿಸ್ ಸೇವೆಯನ್ನು ಶುರು ಮಾಡಿದ್ವಿ ಸರ್. ಸೊ ಟಿಲ್ ಡೇಟ್ ವಿ ಹ್ಯಾವ್ ಗಿವನ್ ಅರೌಂಡ್ 20,000 ಫ್ರೀ ಡಯಾಲಿಸಿಸ್ ಸೈಕಲ್ಸ್. ನಾವು ಹೊರಗಡೆ ಆಸ್ಪತ್ರೆಗಳಲ್ಲಿ ಹೋದರೆ 2,000 ರೂಪಾಯಿ ಬೀಳುತ್ತೆ ಒಂದ್ಸಲ ಡಯಾಲಿಸಿಸ್ ಮಾಡಬೇಕು ಅಂದರೆ. ನಮ್ಮ SSK ಟ್ರಸ್ಟಿಂದ ಗಿವಿಂಗ್ ಕಂಪ್ಲೀಟ್ಲಿ ಫ್ರೀ.
Adadmele, we started with many flagship programs like Pratigna. This is related to awareness about anemia and blood donation to the youngsters, your generation. ಇದನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಿದೆ ಅಂದರೆ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಸುಮಾರು 35ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಇದೆ ಅಂಡರ್ ಬಾಪೂಜಿ ಅಸೋಸಿಯೇಷನ್. So we started educating our youngsters, and first education session followed by registration and blood donation. And then till date we have I think educated around 4,000 youngsters, and we started with drive. Mallikarjuna Hutte Habbadina, we kept a target of 5,555 blood donation drive. So ಈಗಾಗಲೇ 3,000ಕ್ಕೂ ಹೆಚ್ಚು ಬ್ಲಡ್ ಡೊನೇಷನ್ ಆಗಿದೆ ಸರ್ ಈ ಕಾರ್ಯಕ್ರಮದ ಮೂಲಕ. ಸೊ ಇದರಲ್ಲಿ ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ, ಪಾರ್ಟಿ ವರ್ಕರ್ಸ್ ಇದ್ದಾರೆ, ಆಮೇಲೆ ಶಾಮೂರು ಮಲ್ಲಿಕಾರ್ಜುನ ಅವರ ಅಭಿಮಾನಿಗಳಿದ್ದಾರೆ. ಸೊ ಇವರೆಲ್ಲರೂ ಆಸ್ ಅ ಕಲೆಕ್ಟಿವ್ ಫ್ಯಾಮಿಲಿ ವಿ ಆರ್ ಸಪೋರ್ಟಿಂಗ್ ದ ಕಾಸ್ ಆಫ್ ಬ್ಲಡ್ ಡೊನೇಷನ್. And then after this, we started with Mugulnage Karyakrama. Mugulnage is associated with both the dental colleges. So how many of you have participated in dental camps here? Everyone participate madidira? Okay, Dennis is also raising his hand. And Dr. Prashant from College of Dental Science, Community Dentistry Department, HOD, ಅವರು ಕೂಡ lead ಮಾಡ್ತಾ ಇದ್ದಾರೆ along with the entire faculty. So thank you to the community dentistry team and the principal and all the faculty here. So the program this program is very clear to me. And meeting ಮಾಡುವಾಗ medical institutions ಎರಡಿದೆ ನಮ್ಮ SSK Trust ನಲ್ಲಿ, dental institutions ಎರಡು, ಇದರ ಜೊತೆಗೆ MBA ಕಾಲೇಜ್, ಆಮೇಲೆ RL Law ಕಾಲೇಜ್ ಇದೆ, and BIT ಕಾಲೇಜ್ ಇದೆ. So seven institutions ಸೇರಿಬಿಟ್ಟು health camps, awareness camps ಮಾಡ್ತಾ ಇದ್ವಿ in our society since the past 5 years. So in camp meetings ಆಗುವಾಗ ನಾನು ಯಾವಾಗಲೂ ಡೆಂಟಲ್ ಕಾಲೇಜ್ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಸೊ ಡೆಂಟಲ್ ಕಾಲೇಜಿನ ನೋಡಿ ಕಲಿಯೋದು ಇವೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಕಾಲೇಜ್ ಅಂತ. ಸೊ ಯಾಕೆ ಅಂದರೆ ಐ ಥಿಂಕ್ ದರ್ ಇಸ್ ಅ ಸ್ಪಾರ್ಕ್ ಇನ್ ಡೆಂಟಿಸ್ಟ್ರಿ, ರೈಟ್? ಯು ಆಲ್ ಅಗ್ರಿ ವಿತ್ ಮೀ? See, the creativity there are so many talents, skills ಹೇಳ್ತೀವಲ್ಲ. I don't know whether the MBBS students are overburdened, but dental students are definitely more talented and have better skills. I'll support that. So, ಅದಾದಮೇಲೆ ಮುಗುಳ್ನಗೆ ಕಾರ್ಯಕ್ರಮದಿಂದ ನಮ್ಮ ಇಡೀ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಅದನ್ನೆಲ್ಲ ಲಿಸ್ಟ್ ಮೆಡಿಕಲ್ BDO ತರಿಸ್ಬಿಟ್ಟು ಒಂದು ಚಾರ್ಟ್ ಔಟ್ ಮಾಡಿಕೊಂಡು 40 ಶಾಲೆಗಳಿದ್ದಾವೆ ಅಂದರೆ 20 ಶಾಲೆ ಕಾಟ್ಸ್ಗೆ, 20 ಶಾಲೆ BDCHಗೆ ಕೊಟ್ಟು ಎಷ್ಟು ವ್ಯವಸ್ಥಿತವಾಗಿ ಕ್ಯಾಂಪ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದೇ ಅಪ್ರಾಫಿಬಿಲಿಟಿ. ಸೊ ಒಂದು ಶಾಲೆಯಲ್ಲಿ 300 ಜನ ಮಕ್ಕಳಿದ್ರೆ our team sees to that all 300 of them are screened, and they are again given a list so that the children are brought back to the hospitals and given further treatment. And even the basics of dental and oral hygiene is explained in all these sessions. So overall it's a very, very good program. ಇದರ ಜೊತೆಗೆ ನಮ್ಮ ಮಹಿಳೆಯರಿಗೋಸ್ಕರ ಸ್ತನದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. HPV ವ್ಯಾಕ್ಸಿನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಮ್ಮ ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಆಮೇಲೆ ಸ್ಕೂಲ್ ಟೀಚರ್ಸ್ ಇದ್ದಾರೆ, ಅವ್ರಿಗೂ ಕೂಡ, ಆಮೇಲೆ ನಮ್ಮ ಸಂಸ್ಥೆಯಲ್ಲಿರುವಂತಹ ಎಲ್ಲ ವಿಮೆನ್ ಫ್ಯಾಕಲ್ಟಿ ಇದಾರಲ್ಲ ಅವ್ರಿಗೂ ಕೂಡ ಈ ಸೆಷನಲ್ಲಿ ಯು ವಾಂಟ್ ಟು ರಿಸೀವ್ ಯುವರ್ ಎಜುಕೇಷನ್, ರೈಟ್? HPV ವ್ಯಾಕ್ಸಿನೇಷನ್ ಸೆಷನ್ ಕೂಡ ಆಗಿದೆ. ಸೊ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಅಲಾಂಗ್ ವಿತ್ ದಟ್ anemia and malnutrition programs ಮಾಡಿದ್ದೀವಿ. And the list is very long. And another thing very important, now we started with SSK Trust Student Wing. So SSK Trust Student Wing ನಲ್ಲಿ ಅದರ ಉದ್ದೇಶ ಏನಿತ್ತು ಅಂದರೆ ನಮ್ಮ ಸಂಸ್ಥೆಯಲ್ಲಿರುವಂತಹ ಯುವಕರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಲೀಲಿ, ಅವರು ಕೂಡ ಟ್ರಸ್ಟೆಡ್ ಆಕ್ಟಿವಿಟೀಸ್ನಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು SSK Trust Student Wing ಶುರು ಮಾಡಿದ್ವಿ. ಸೊ ದೇ ಆರ್ ಡೂಯಿಂಗ್ ವೆರಿ ಗುಡ್ ಪ್ರೋಗ್ರಾಮ್ಸ್. ಟ್ರೀ ಪ್ಲಾಂಟೇಷನ್ ಇರ್ಬೋದು, ಆಮೇಲೆ ಮೊನ್ನೆ ವೈನಾಡ್ನಲ್ಲಿ ಕೆಲಾಮಿಟಿ ಆಯ್ತಿಲ್ಲ, ಲ್ಯಾಂಡ್ ಸ್ಲೈಡು. ಸೊ ಆವಾಗ ಕೂಡ ಅವರು ಫಂಡ್ ರೈಸಿಂಗ್ ಆಕ್ಟಿವಿಟಿ ಮಾಡಿಬಿಟ್ಟು ವಿ ಹ್ಯಾವ್ ಸಪೋರ್ಟೆಡ್ ದ ಪೀಪಲ್ ಆಫ್ ವೈನಾಡ್, and many programs are also listed.
ಆಮೇಲೆ ಇದರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಆರೋಗ್ಯದ ಅರಿವು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹಳ ಜನ ದಾವಣಗೆರೆಯವರಿದ್ದಾರೆ. ಸೊ ಎವ್ರಿ ಮಂತ್ ಈ ಒಂದು ಕಾರ್ಯಕ್ರಮ ನಮ್ಮ ಆಸ್ಪತ್ರೆಯಲ್ಲಿ ನಡೆಯುತ್ತೆ. ದಯವಿಟ್ಟು ನೀವು ಫ್ರೀ ಇದ್ದಾಗ ಹೋಗಿ ಅಟೆಂಡ್ ಮಾಡಿ. ಒಳ್ಳೊಳ್ಳೆ ಟಾಪಿಕ್ಸ್ ಬಗ್ಗೆ ಎಕ್ಸ್ಪರ್ಟ್ಸ್ ಅಲ್ಲಿ ಅವತ್ತಿನ ದಿನ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾರೆ. ಜೊತೆಗೆ ನಿಮಗೆ ಕೂಡ ಏನಾದರೂ ಕ್ವೆಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಆ ಒಂದು ವೇದಿಕೆಯಲ್ಲಿ ಡಿಸ್ಕಸ್ ಮಾಡ್ಬೋದು. ಸೊ ಒಂದು ಅರ್ಧ ಗಂಟೆ 1 ಗಂಟೆ ಬಿಡು ಮಾಡಿಕೊಂಡು ಮೊಬೈಲ್ ಆಫ್ ಮಾಡಿ ಅಲ್ಲಿ ಹೋದರೆ ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಸೆಷನ್, ಎಜುಕೇಷನಲ್ ಸೆಷನ್. ಆಮೇಲೆ ಸೊ ದ ರೀಸನ್ ಅದಾದಮೇಲೆ ಪಾರ್ಲಿಮೆಂಟ್ ಜರ್ನಿ ಶುರು ಆಗುತ್ತೆ. ಐ ಬಿಕೇಮ್ ಎನ್ ಎಂ ಪಿ ಆದಮೇಲೆ ಇನ್ನೊಂದು ಯೂನಿವರ್ಸಿಟಿ ಜಾಯ್ನ್ ಆದಾಗ ಅನಿಸ್ತಾ ಇದೆ ಈಗ. ಬಿಕಾಸ್ ಐ ಆಮ್ ಟೇಕಿಂಗ್ ಕ್ಲಾಸಸ್ ಆನ್ Constitution and the parliamentary proceedings. ಅದರ ಜೊತೆಗೆ ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತಾರೆ. ಸೊ ಓವರ್ ಆಲ್ ಇಟ್ಸ್ ಬೀನ್ ವೆರಿ ಗುಡ್. ನಿಮ್ದು ಗ್ರಾಜುಯೇಷನ್ ಆಯಿತು, ನನ್ನ ಗ್ರಾಜುಯೇಷನ್ ಏನೂ ಆಗಿಲ್ಲ. ಸೊ ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಐ ಆಲ್ರೆಡಿ ಟೋಲ್ಡ್ ಇಟ್ ದ ಅದರ್ ಡೇ. ಯಾರೇ ಕೂಡ ಆಶೀರ್ವಾದ ನಾವು ಕೇಳ್ತೀವಲ್ಲ, ಹರಿಸುವಾಗ ಗಾಡ್ ಪ್ಲೀಸ್ ಫುಲ್ಫಿಲ್ ಆಲ್ ಮೈ ವಿಶಸ್ ಅಂತ ಕೇಳ್ಬೇಡು ಅಂತ. ಅರ್ಥ ಆಯ್ತು ನಾನು ಹೇಳಿದ್ದು? ದೇವರು ನನ್ನ ಎಲ್ಲ ಕನಸುಗಳನ್ನ ನನಸು ಮಾಡಪ್ಪ ಅಂತ ಕೇಳಬೇಡು. ಯಾಕೆಂದರೆ ದೇವರಿನ ದೊಡ್ಡ ದೊಡ್ಡ ಆಸೆಗಳು ನಿಮ್ಮಿಂದ, ನಿರೀಕ್ಷೆಗಳು ನಿಮ್ಮಿಂದ ಇರುತ್ತೆ. ಆದ್ದರಿಂದ ಮೈ ಡ್ರೀಮ್ ವಾಸ್ ಟು ಬಿಕಮ್ an MBBS doctor and serve society, and God had other plans for me. So seeing that each one of you, God has bigger, better and plans for you. So ಇದೆಲ್ಲ ಅಮ್ಮ ಅಪ್ಪಂದಿರಿದ್ದೀರಾ, ಅಜ್ಜ ಅಜ್ಜಿಗಳಿದ್ದೀರಾ. ಸೊ ನಿಮ್ಮ ಮಕ್ಕಳಲ್ಲಿ ಆ ನಂಬಿಕೆ ಇಟ್ಕೊಳ್ಳಿ. ದೇ ಹ್ಯಾವ್ ದ ಪೊಟೆನ್ಷಿಯಲ್, ದೇ ಹ್ಯಾವ್ ದ ಸ್ಪಾರ್ಕ್ ಆ್ಯಂಡ್ ದೇ ವಿಲ್ ಕಾಂಕ್ವರ್ ದ ವರ್ಲ್ಡ್. ವಿಲ್ ಯು ಕಾಂಕ್ವರ್ ದ ವರ್ಲ್ಡ್? ಬಟ್ along with your values. Don't forget your roots. Don't forget your values. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಒಂದು ಬಾಂಧವ್ಯ, ನೀವು ಯಾವ ರೀತಿ ಫ್ರೆಂಡ್ಶಿಪ್ ವ್ಯಾಲ್ಯೂ ಮಾಡ್ತೀರಲ್ಲ ಅದೇ ರೀತಿ ಫ್ಯಾಮಿಲಿ ಬಾಂಡ್ಸ್ನ ವ್ಯಾಲ್ಯೂ ಮಾಡಿ. ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್, ರೆಸ್ಪೆಕ್ಟ್ ಯುವರ್ ಟೀಚರ್ಸ್, and I'm sure you will really excel in whatever field you choose. And along with that, give your 100%. Any task you want to give it your 100%. Right now you are a BBS graduate. Along with your education and you completed your BBS, many of you might want to start with your join the MBS courses. There are many people who are into online teaching, and then also you can associate with many NGOs. You can enroll yourselves into medical journalism. So the options are immense. So calling iruttalla, just listen to that and convince your parents. Convince your parents and discuss with them what are your plans for the future, and definitely they will support you. And few important words you can just keep it in your mind. Be diligent and curious about things, socially conscious, honest, daring and patient. And anything else you want to add to that list, you can please add. So it's really, I want to say that today, let it be a liberating thought, okay? Just listen, graduates, it's for you. Today is not just about looking back, it's also about looking forward with hope and excitement. As we step out into the world, beyond these walls, we embark on a new chapter filled with endless possibilities and opportunities. So I just want you to go ahead and grab all the opportunities. And I always consider life as an empty canvas. When you start your life, it's an empty canvas. And you have a brush and you are the creator of your own paintings in life. So hold the brush with a good grip, and each and every stroke are the choices you make on the canvas. So whatever choices you make should be empowered. Empowered with your education, with your moral values, with the love, unconditional love which your parents give you, with the respect and with the conscious thought of serving society. So with each stroke, create a painting, and at the end of your life,
when you are close to your deathbed, make sure that this painting becomes a masterpiece. And I wish you all the good luck in creating such masterpieces in your life. I've started creating my masterpiece. I'm sure you have a long way to go and you'll create a wonderful masterpiece which will be on the likes of Leonardo da Vinci. ಅಷ್ಟೇ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇನ್ನೊಮ್ಮೆ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಕೂಡ ನನ್ನ ಎಲ್ಲ ಗುಡ್ ವಿಶಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಯೂಟ್ಯೂಬ್ನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಆಮೇಲೆ ನಗೆಹನಿ ಕಾರ್ಯಕ್ರಮಗಳಲ್ಲೂ ಕೂಡ ನೋಡ್ತಾ ಇದ್ದೀನಿ. ಸರ್ ಲುಕಿಂಗ್ ಫಾರ್ವರ್ಡ್ ಟು ಲಿಸನ್ ಟುಡೇ and I wish you all the best to you and your family, your entire family and your journey ahead. And ಎಲ್ಲ ಪೋಷಕರು ಬಂದಿದ್ದೀರಾ, ನಿಮಗೂ ಕೂಡ ಉತ್ತಮ ಆರೋಗ್ಯ ಸಂತೋಷ ಬಯಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.